ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ನೀಟ್ ಮರು ಪರೀಕ್ಷೆಗೆ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಕೇಂದ್ರಗಳಲ್ಲಿ ಪ್ರತ್ಯೇಕ ವಾಹನಗಳಲ್ಲಿ ಪ್ರಶ್ನೆ ಪತ್ರಿಕೆ ಸರಬರಾಜು ಆಗತ್ತೆ. 2 ಗಂಟೆಗೆ ಈ ಒಂದು ಪರೀಕ್ಷೆ ಆರಂಭ ಆಗುತ್ತೆ. ಪ್ರಶ್ನೆ ಪತ್ರಿಕೆ ರವಾನಿಸುವ ವಾಹನಗಳಿಗೆ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಶಸ್ತ್ರಾಸ್ತ್ರಗಳೊಂದಿಗೆ ಒಬ್ಬ ಯೋಧ ಇರ್ತಾನೆ, ಅದರ ಜೊತೆಗೆ ಒಬ್ಬ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಇರುವಂತಹ ವಾಹನಗಳಿಗೆ ಭದ್ರತಾ ಸಿಬ್ಬಂದಿಯ ನಿಯೋಜನೆ ಇದೆ. ಸೊ ನಗರದ 2 ಬ್ಯಾಂಕ್ ಲಾಕರ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಇದೆ. ಅಲ್ಲಿಂದ ಭದ್ರತೆಯ ಮುಖಾಂತರ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳಲಾಗುತ್ತೆ. 2 ಬ್ಯಾಂಕುಗಳಿಂದ 68 ಪರೀಕ್ಷೆ ಕೇಂದ್ರಗಳಿಗೆ ಈ ಪ್ರಶ್ನೆ ಪತ್ರಿಕೆ ರವಾನೆ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಫೋನ್ ಸಂಪರ್ಕದಲ್ಲಿದ್ದಾರೆ. ರಂಜನ್, ಈಗ ನೀಟ್ ಮರು ಪರೀಕ್ಷೆಗೆ ಎಲ್ಲಾ ರೀತಿಯಾದ ಸಿದ್ಧತೆ ಅಂತೂ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಏನ್ ಹೇಳ್ತಿದ್ದಾರೆ, ಯಾವ ರೀತಿಯಾಗಿ ಭದ್ರತೆ ಇದೆ? ಹೇಮಕುಮಾರ್, ಖಂಡಿತವಾಗ್ಲೂ ಕೂಡ ದೇಶದಾದ್ಯಂತ ಇವತ್ತು ನೀಟ್ ಪರೀಕ್ಷೆಯನ್ನ ಮಾಡಲಾಗ್ತಿರುವಂತದ್ದು. ವೈದ್ಯಕೀಯ ಸ್ನಾತಕೋತ್ತರ ಕೋರ್ಸ್ಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆ ಇದಾಗಿದೆ. ದೇಶದೆಲ್ಲೆಡೆ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ಬರೀತಿರುವಂತದ್ದು. ಏನು ಕಳೆದ ಬಾರಿ ನೀಟ್ ಪರೀಕ್ಷೆಯಲ್ಲಾದಂತಹ ಅಕ್ರಮ ಜೊತೆಗೆ ಒಂದಿಷ್ಟು ನೋವುಗಳ ಜೊತೆ ಒಂದಿಷ್ಟು ಸಾವುಗಳಿಗೆ ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೇಶದೆಲ್ಲೆಡೆ ಸಾಕಷ್ಟು ಪ್ರತಿಭಟನೆ ಆಯಿತು. ಅದಾದ ಬಳಿಕ ಈಗ ನೀಟ್ ಮರು ಪರೀಕ್ಷೆಯನ್ನ ಇವತ್ತು ಮಾಡಲಾಗ್ತಿದೆ. ಸುಮಾರು 2 ಗಂಟೆಗೆ ಅಭ್ಯರ್ಥಿಗಳಿಗೆ ಇಂದು ನೀಟ್ ಪರೀಕ್ಷಾರ್ಥಿಗಳಿಗೆ ಪರೀಕ್ಷೆ ಆರಂಭ ಆಗುತ್ತೆ. 1:15 ಅಂದ್ರೆ ಪರೀಕ್ಷೆ ಆರಂಭವಾಗುವ ಮುಂಚೆ 1:15 ಅವರು ಪರೀಕ್ಷಾ ಕೇಂದ್ರಗಳಲ್ಲಿ ಹಾಜರಿರಬೇಕು ಅಂತ ಹೇಳಿ ಈಗಾಗಲೇ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಗೈಡ್ಲೈನ್ಸ್ ಅನ್ನು ಕೊಟ್ಟಿರುವಂತದ್ದು. ಎಲ್ಲಾ ಪರೀಕ್ಷೆಯನ್ನ ಬರೆಯುವಂತ ಪರೀಕ್ಷಾರ್ಥಿಗಳಿಗೆ ಬಯೋಮೆಟ್ರಿಕ್ ಪರಿಶೀಲನೆ ಕಡ್ಡಾಯವಾಗಿ ಮಾಡಿರುವಂತದ್ದು. ಕಡ್ಡಾಯವಾಗಿ ದೈಹಿಕ ತಪಾಸಣೆ ಇರುತ್ತೆ. ಅಭ್ಯರ್ಥಿಗಳ ಬೆರಳಚ್ಚು ಮತ್ತೆ ಮುಖ ಗುರುತಿಸುವಿಕೆ ಪತ್ತೆಯನ್ನ ಬಯೋಮೆಟ್ರಿಕ್ ಮೂಲಕ ಖಂಡಿತವಾಗ್ಲೂ ಮಾಡಲಾಗುತ್ತೆ. ಈಗಾಗಲೇ ಕೂಡ ಡ್ರೆಸ್ ಕೋಡ್ ಅನ್ನು ಕೂಡ ಜಾರಿಗೆ ಮಾಡಿರುವಂತದ್ದು. ಅಂದ್ರೆ ವಸ್ತ್ರ ಸಂಹಿತೆಯನ್ನ ಕೂಡ ನೀಟ್ ಪರೀಕ್ಷೆಗೆ NTA ಎಲ್ಲ ಸಂಬಂಧಪಟ್ಟಂತಹ ಇಲಾಖೆಗಳಿರ್ಬೋದು, ಜೊತೆಗೆ ಪರೀಕ್ಷಾರ್ಥಿಗಳಿರ್ಬೋದು, ಪೇರೆಂಟ್ಸ್ ಗಳಿಗೆ ಕೂಡ ತನ್ನ ಅಧಿಕೃತ ಜಾಲತಾಣದಲ್ಲಿ ವೆಬ್ಸೈಟ್ ಅಲ್ಲಿ ಜೊತೆಗೆ ಕಾಲೇಜುಗಳಲ್ಲಿ ಕೂಡ ಗೈಡ್ಲೈನ್ಸ್ ಅನ್ನ ಕೊಡೋದ್ರ ಮೂಲಕ ಈ ಬಾರಿಯ ಪರೀಕ್ಷೆಯನ್ನ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಗಳಿಗೆ ಗೈಡ್ಲೈನ್ಸ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಭಾರತೀಯ ವಾಯುಪಡೆಯ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನು ಸಾಗಾಟ ಮಾಡಲಾಗುತ್ತಿರುವಂತದ್ದು. ಕೇಂದ್ರ ಪಡೆಗಳಾದಂತಹ CRPF ಮತ್ತು CISF ನ ಸರ್ಪಗಾವಲು ಇರುವಂತದ್ದು. ಜೊತೆಗೆ ಈಗಾಗಲೇ ಬೆಂಗಳೂರಿನ 46 ಪರೀಕ್ಷಾ ಕೇಂದ್ರಗಳಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಸುಮಾರು 46 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಒಂದು ನೀಟ್ ಪರೀಕ್ಷೆ ನಡೀತಿರುವಂತದ್ದು. ಈ ಒಂದು ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಸುಮಾರು 200 ಮೀಟರ್ ನಿಷೇಧಾಜ್ಞೆಯನ್ನು ಕೂಡ ಹೇರಿ ಈಗಾಗಲೇ ಆದೇಶವನ್ನ ಹೊರಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಆ ಒಂದು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಜೆರಾಕ್ಸ್ ಸೆಂಟರ್ಸ್ ಇರ್ಬೋದು ಅಥವಾ ಗುಂಪು ಇರಬಹುದು ಅಥವಾ 5 ರಿಂದ 6 ಜನ ಗುಂಪು ಸೇರ್ಕೊಂಡು ಮಾತಾಡೋದಿರ್ಬೋದು, ಈ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬೆಂಗಳೂರು ಪೊಲೀಸ್ ಇಲಾಖೆಯಿಂದ ಪರೀಕ್ಷಾ ಕೇಂದ್ರಗಳಿಗೆ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ NTA ಹಲವು ಕ್ರಮಗಳನ್ನ ಈ ಒಂದು ಪರೀಕ್ಷೆಯ ಮೇಲೆ ವಹಿಸಿರುವಂತದ್ದು. ಸಾಮಾಜಿಕ ಮಾಧ್ಯಮಗಳ ಮೇಲೆ ಕೂಡ ನಿಗಾವನ್ನ ಇರಿಸಲಾಗಿದೆ. ಯಾವ್ದಾದ್ರು ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರೂ ಒಂದು ವೇಳೆ ವದಂತಿಗಳನ್ನ ಹಬ್ಬಿದಂತ ಸಂದರ್ಭದಲ್ಲಿ ಆ ಒಂದು ವದಂತಿಗಳನ್ನ ಮಾನಿಟರ್ ಮಾಡಕ್ಕೆ ಈ ಬಾರಿ ವಿಶೇಷ ಜಾಗೃತ ದಳದ ರಚನೆ ಮಾಡಿ NTA ಕಾರ್ಯವನ್ನ ನಿಯೋಜನೆ ಮಾಡ್ತಿರುವಂತದ್ದು. ಸಂಪೂರ್ಣವಾಗಿ ಈ ಬಾರಿಯ ನೀಟ್ ಪರೀಕ್ಷೆಯನ್ನ ಅಂದ್ರೆ ನೀಟ್ ಪರೀಕ್ಷೆ ಅಲ್ಲದೆ ನೀಟ್ ಮರು ಪರೀಕ್ಷೆ ಅಂತಾನೆ ಹೇಳ್ಬೇಕು ನಾವು. ಯಾಕಂತ ಹೇಳಿದ್ರೆ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಸದ್ದು ಇಡೀ ದೇಶದಲ್ಲಿ ಆಗಿತ್ತು, ರಾಷ್ಟ್ರದಲ್ಲಿ ಆಗಿತ್ತು. ಈ ಬಾರಿ ನೀಟ್ ಮರು ಪರೀಕ್ಷೆಯನ್ನ ಸಂಪೂರ್ಣವಾಗಿ ನ್ಯಾಯಸಮ್ಮತ ಮತ್ತೆ ಪಾರದರ್ಶಕವಾಗಿರೋಕೆ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ನಿಗಾ ಕೂಡ ಮಾಡಲಾಗಿರುವಂತದ್ದು. ಪರೀಕ್ಷಾ ಕೇಂದ್ರಗಳಲ್ಲಿ CCTV ಭದ್ರತೆ ಕೂಡ ಇದೆ. ಅಂದ್ರೆ CCTV